ಏದಯಾಂಬುದೇ ಈಗ ನಮ್ಮೂರಿನಲ್ಲಿ ಒಂದು ಕರ್ಣ ಪರವಾಗಿತ್ತು. ವೆಂಕಟಾಚಲ ಭಟ್ರು ಕರ್ಣ, ದಂಟಕಲ ಪಟೇಲರು ಶಲ್ಯ, ಆರ್ ಹೆಗಡೆ ಅಂತ ಒಬ್ಬರು ಸಂಕದ ಮನೆಯವರು, ಅವ್ರದ್ದು ಕೃಷ್ಣ. ಅವರು ಅವತ್ತು ಶಲ್ಯ ಕರ್ಣನ ಜೋಡಿ ನೋಡಿ ನಮ್ಮಲ್ಲಿ ಎಲ್ಲ ಮೆಚ್ಚಿಬಿಟ್ರು. ಅವತ್ತದು ಎಂದರೆ ನಮ್ಮೂರು ದೇವಸ್ಥಾನದಲ್ಲಿ ಒಂದು ಏನೋ ಶಕ್ತಿ ಇದೆ. ಆಟ ಹಾಳಾಯಿತು ಅಂತ ಆಗಲಿಲ್ಲ ದೇವಸ್ಥಾನದಲ್ಲಿ ಮಾಡಿದಾಗ. ಬೇರೆ ಕಡೆಗೆಲ್ಲ ನಮಗೆ ಮನಸ್ಸಿಗೆ ಬರಲಿಲ್ಲ, ಬೇರೇನೋ ತೊಂದರೆ ಇಲ್ಲ. ನಮ್ಮೂರು ದೇವಸ್ಥಾನದಲ್ಲಿ ಆಟ ಮಾಡಿದರೆ ಭಾರಿ ಚಲೋ ಆಗ್ತದೆ. ಕಡೆಗೆ ಆಟ ಆಯಿತು, ಭಾರಿ ಚಲೋ ಆಯಿತು. ಆಗೆಲ್ಲ ಬೆಳತನಕ ಆಟ, ಮಧ್ಯೆ ಗಿದ್ದೆ 3 ತಾಸಿನ ಆಟ ಇರಲಿಲ್ಲ. ಹಾಗೆ ಇಲ್ಲಿ ಕುಂಟುಗಳಲ್ಲಿ ಈ ಆಟ ನೋಡಿದವರೇ ಒಂದು 8 ದಿವಸಕ್ಕೆ ಅದೇ ಪ್ರಸಂಗ ಆಗಬೇಕು, ಅವರೇ ಬರಬೇಕು ಆಯಿತು ಹೋಗಿ ಅಲ್ಲಿ ಇದೇ ವೇಷಧಾರಿಗಳು ಮಾಡಿದರು. ಅವರಿಗೆ ಹೇಳ್ತಿದ್ದಿಲ್ಲ ಯಾಕೆ ಬಂತು ಮಾರನೇ ದಿವಸ ಆಸೆ ಕುಡಿಬೇಕಾದ್ರೆ, ಆಟ ಮುಗಿದು ಆಸೆ ಕುಡಿಬೇಕಾದ್ರೆ ವಿಮರ್ಶೆ ಬರ್ತಿತ್ತು. ಕೇಳ್ತಿದ್ವಿ ನಾವು ಹೇಗಾಯಿತು ಆಟ ಅಂತ. ಅವರೊಬ್ಬರು 2-3 ಜನ ಚಲೋ ಅನುಭವಿ, ಚಿಟ್ಟಾಣಿಯವ್ರದ್ದು, ಶಿವರಾಮೇಗೌಡದ್ದು, ಮಾವನಹಳ್ಳಿದೆಲ್ಲ ನೋಡಿದವರಿದ್ದರು. ನಿನ್ನೆ ನಿಂಗಳಲ್ಲಿ ಆದಷ್ಟು ಚಲೋ ಆಗಿಲ್ಲ ಇಲ್ಲಿ. ಎಂತಕ್ಕೆ ಅದು ಶಲ್ಯ ಏನು ಊಟವಾಗಿಲ್ಲ ಹೇಳಿದ್ರು. ಆಯ್ತಪ್ಪ ಹೀಗೆ. ಆಮೇಲೆ ನಮ್ಮ ಅಜ್ಜಿ ಬಳ್ಳಲ್ಲಿ ಒಂದು ತೇರಾಗುತ್ತೆ ಜಾಗನಲ್ಲಿ, ಹತ್ತಿರ ಅಲ್ಲಿ ಪಕ್ಕ ಜಾಗನಲ್ಲಿ ಕಾಯಿ ಮಾಟ ನಮ್ಮದು. ಅಜ್ಜಿ ಬಳ್ಳಲ್ಲಿ ತೇರಾಗುತ್ತೆ, ಅಲ್ಲೊಂದು ಆಟ ಮಾಡಿದ್ರು. ಅವತ್ತು ಗದಾಯುದ್ಧ. ಇಲ್ಲಿ ಗೌರ್ನಮನೆ ವೆಂಕಟರಮಣ ಹೇಳಿದರು, ವೇಷಧಾರಿಯು ಹೋಗು ನಮ್ಮಲ್ಲಿ ಭಾಗವತರಾಗಿ ಇದ್ದವರು. ಅವರು ಸ್ವಲ್ಪ ಅಭ್ಯಾಸ ಮಾಡಿದರು, ಅವರಿಗೆ ಬರೀಲಿಕ್ಕೆಲ್ಲ ಬರ್ತಿತ್ತು. ಅವ್ರದ್ದು ಗೌರವ. ನಮ್ಮೂರಲ್ಲಿ ಗೋಪಾಲ ಹೆಗಡರು ಮೇಳದ ಯಜಮಾನರು, ಅವ್ರದ್ದು ಭೀಮ. ನಮ್ಮೂರವ್ರದ್ದೇ ಭಾಗವತ. ಕಡೆಗೆ ಹಾಸ್ಯಕ್ಕೆ ಅವರೇ ಇವರೇ ಹಾಕಬೇಕು ಅಂತಿಲ್ಲ, 3-4 ಜನ ಹಾಸ್ಯ ಮಾಡೋರಿದ್ರು ಮಾಡಿದ್ದು. ಅವರು ಅವತ್ತು ಏನೋ ಅಲ್ಲಿಯ ದೇವರ ಬರೆ ಗದಾಯುದ್ಧ ಭಾರಿ ಚಲೋ ಆಗಿತ್ತು. ಭೀಮನೂ ಹಾಗೆಲ್ಲ ಮಾತು ಪ್ರಧಾನ ಅಲ್ಲ, ದೃಶ್ಯ ಪ್ರಧಾನ. ಆಟದಲ್ಲಿ ದೃಶ್ಯವೇ ಪ್ರಧಾನ. ಮಾತು ಒಂದೆರಡು ಹೇಳಿಬಿಟ್ರು. ಎಲ್ಲ ಚೀಂದ್ರ ಪಾಪಲ್ಲ ಕುನಿ ಕುನಿ ಮುಚ್ಚ ನೀನು ಬಾಯಿ ಇಷ್ಟೇ. ಆ ಬುದ್ಧಿ ಹೇಳುವಾಗ ಮುಚ್ಚುವುದು ಹೇಗೆ ಬಾಯಿ, ಕುನಿ ಹೇಗಿರ್ತದೆ, ಇವೆಲ್ಲ ಮಾಡಿ ತೋರಿಸ್ಬಿಡ್ತಿದ್ರು. ಎಂಥ ಕಲ್ಪನೆ. ಹಾವು ಬಂತು ಅಂದರೆ ನಾಗಶಯನ ಮುಖಂದ, ಆ ನಾಗರ ಹಾವು ಹೇಗೆ ಹೋಗುತ್ತೆ ಆ ರೀತಿ ಮಾಡ್ತಿದ್ರು. ಇವತ್ತು ಸಿಗೋದಿಲ್ಲ ನಮಗೆ. ಅವ್ರು ಆ ನಾಗರ ಹಾವು ಹೋಗೋದು ನೋಡಿ ಹಾಗೆ, ನಾಯಿ ಹೋಗೋದು ಹಾಗೆ, ಸಿಂಹ ಹೋಗೋದು ಹಾಗೆ, ಆನೆ ಅದನ್ನೆಲ್ಲ ಮಾಡಿ ತೋರಿಸ್ತಿದ್ರು. ಎಂಥ ಕಲ್ಪನೆಯನ್ನು. ಅವರೇನು ಪುಸ್ತಕ ಓದಿದವರಲ್ಲ. ಅದು ಅವತ್ತು ಆರ್ಭಟ ಆಟ ಗದಾಯುದ್ಧ. ಅವರು ಮೊದಲನೇ ಭಾಗ ದುಃಖದ ಭಾಗ ಅಲ್ಲ, ಕೌರವನಿಗೆ ಆದಡಲೆ ಸಂಜೆನೆ ಆವಾಗೆಲ್ಲ ಜನ ಕುಣಿನ. ಅವ್ರು ಆಡಲಿಲ್ಲ, ಅವರಿಗೇನೂ ಆಗಲಿಲ್ಲ. ಅದು ಕೂತು ಜನ ತನ್ನ ಪರಿಸ್ಥಿತಿ ಹೀಗಾಯಿತು, ತನಗೆ ಹೀಗಾಯಿತು, ಏನು ಮಾಡಲಿ ತಾನು ಸಂಜೆಯಲ್ಲಿ ಹೇಳ್ಕೊಳ್ಳೋ ದೃಷ್ಟಿಗೆ ಕಡಿ ನನಗದು ಆವತ್ತೇನೂ ಬರಲಿಲ್ಲ. ನಾನು ಸ್ವಲ್ಪ ಹೆಚ್ಚಿಗೆ ಓದಿ ಎಲ್ಲರ ವೇಷ ನೋಡಿ, ಶಂಭು ಹೆಡ್ರ ಕೌರವ, ಮಾಬಳ ಹೆಡ್ರ ಕೌರವ, ಶಿವರಾಮ ಹೆಡ್ರ ಕೌರವ, ಈ ಕೊಡ್ಡದ ಕುಡಿಯೋರ ಕೌರವ, ಚಿಟ್ಟಾಣಿ ಎಲ್ಲ ನೋಡಿ. ಆದರೆ ಆ ಕಲ್ಪನೆ ಒಬ್ಬರಲ್ಲೂ ಬರಲಿಲ್ಲ. ಮನೇಲಿ ಚಲೋ ಮಾಡ್ತಾರೆ ಇವರು, 2ನೇ ಭಾಗ ಚಲೋ ಮಾಡಿಬಿಡ್ತಾರೆ. ನಿನ್ನೆಯ ಬರು ಏನು ಅಲ್ಲಿ ಬೇಕಾದ ನಮ್ಮಲ್ಲಿ ಮಾಡ್ತಾರೆ, ಕಪಟ ನಾಟಕ ಎಲ್ಲ. ಅದು ಅಲ್ಲಿ ಕಣ್ಣೀರು ಹಾಕುವಂಥದ್ದು ಒಂದು ಸನ್ನಿವೇಶ ತರಬೇಕು. ಇದೆಲ್ಲ ವಿಚಿತ್ರ. ಇವೆಲ್ಲ ಅಭ್ಯಾಸ ಮಾಡಿದವರು.
ತಪ್ಪು ಅಂತಲ್ಲ, ಅದು ಕಾಲಕ್ಕೆ ಆಗಬೇಕಾಗಿದೆಯೋ ಏನು. ಆಮೇಲೆ ನಮ್ಮ ಮೇಳದಲ್ಲಿ ಸ್ತ್ರೀ ವೇಷಧಾರಿಗಳು ಅವರು ಭಾರಿ ಚಲೋ ಇದ್ದರು. ಕಡೆಗೆ ಮೇಳ ಸ್ವಲ್ಪ ಬಿಡ್ತದೆ ಹೇಳೋ ಹೊತ್ತಿಗೆ ಆ ಅಜ್ಜರಿದ್ರು, ನೀವು ಈ ಮೇಳದಲ್ಲಿ ಆಟ ಕುಂತಿದ್ದೀರಿ, ನಿಮ್ಮೂರಿನಲ್ಲಿ ಒಂದೊಂದು ಆಟ ಮಾಡಿಸಿ, ನಿಮ್ಮದು ಮೇಳ ಇರ್ತದೆಯೋ ಇಲ್ಲೋ. ಪರಮೇಶ್ವರ ಹೆಗಡೆ ಅವರು ಹೇಳಿದ್ರು. ಪರಮೇಶ್ವರ ಭಟ್ರು ಅವರು ಹೇಳಿದ್ರು. ವಯಸ್ಸಾಗಿತ್ತು ಆಗ ಕಲ್ಮನೆ ದತ್ತ ಹೆಗಡೆ ಅವರು ಅವ್ರಿಗೆ ಪ್ರಧಾನ ವೇಷಧಾರಿ, ಸ್ತ್ರೀ ವೇಷಧಾರಿ. ಆವಾಗ ಹಂಗಾರೆ ಮಾಡ್ತೇವೆ, ನಮ್ಮೂರಲ್ಲಿ ಒಂದು ಮಾಡುವ ಹೇಳಿ ಹೆಗಡೆ ಕಟ್ಟೆ ಹತ್ತಿರ ಆಗುತ್ತೆ. ಎತ್ತಿನ ಗಾಡಿ, ಇಲ್ಲಿಂದ ಎತ್ತಿನ ಗಾಡಿ ಕಟ್ಕೊಂಡು ಸಾಮಾನು ಪೆಟ್ಟಿಗೆ ಹೇಳ್ಕೊಂಡು, ಆಗ ಸ್ವಲ್ಪ ಸೈಕಲ್ ಬಂದಿತ್ತು. ಕೆಲವು ಜನ ಸೈಕಲ್ ಡಬಲ್ ರನ್ನಿಂಗ್ ಮಾಡಿ ಅಲ್ಲಿ ಹೋಗೋದು. ಅವತ್ತು ದ್ರೌಪದಿ ಪ್ರತಾಪ, ಆ ಕೆಳಗಿನ ಮನೆ ಅರ್ಜುನ, ಕಡೆ ಇಲ್ಲಿ ತ್ಯಾಗಲೆಯಲ್ಲಿ ಒಬ್ಬರು ರಾಮಕೃಷ್ಣ ಹೆಗಡೆ ಅಂತಿದ್ರು, ಅವ್ರದ್ದು ಭೀಮ, ಇವ್ರದ್ದು ದ್ರೌಪದಿ ಮತ್ತು ಸುಭದ್ರ. ಅವತ್ತಿನ ಆಟ ಪಾರೆ ಹುಡಿಗಮ್ಮ, ಯಾರು ಸೋದರು ಯಾರು ಹೇಳುವಂಗೆ ಇಲ್ಲ, ಒಬ್ರಿಗೊಬ್ರು ಬೇಕು. ಅದು ಯಾಕಾಗೈತು ಹೇಳಿದ್ರೆ, ಅದು ಸಾಧಾರಣ ಒಂದು 100 ಪ್ರಯೋಗ ಆಗಿತ್ತು. ಆ ದ್ರೌಪದಿ ಪ್ರತಾಪ ಹೇಳೋದು, ಆ ಸೀಗೆಲೆ ಮೇಲೆ ಬೇರೆ ಆಟ ಮಾಡ್ತೀವಲ್ಲ ಮೇಲೆ ದ್ರೌಪದಿ ಪ್ರತಾಪ ಹಿಡ್ಕೊಂಡಿದ್ದ ಇಲ್ಲಿವರೆಗೆ ಬಂದಿತ್ತು ಅದು. ಆದರೂ ಅದು ಅವತ್ತು ಅಲ್ಲಿ ಆದರೂ ನೋಡಿ ಆ ಹೆಗಡೆಕಟ್ಟೆ ಬಂದಿವರೆಲ್ಲ ಇಲ್ಲಿ ಬರ್ತಿರಲಿಲ್ಲ, ನಮ್ಮೂರಿಗೆ ಬಂದು ಆಟ ನೋಡಿ ದೂರ ಆಗುತ್ತೆ. ಆ ಕಾಲದಲ್ಲಿ ನಮ್ಮ ಏರಿಯಾದಷ್ಟೇ ಬರೋದು, ತ್ಯಾಗ್ಲಿ ಕಾಣಿಸೋರು ಹಿಂಗೆ ಬರೋರು, ಅಲ್ಲಿ ಸ್ವಲ್ಪ ದೂರ ಆಗುತ್ತಲ್ಲ, ಅವ್ರು ನೋಡಲಿರಲಿಲ್ಲ. ಅವತ್ತಿನ ದ್ರೌಪದಿ ಪ್ರತಾಪ ನೋಡಿ ಎಲ್ಲರಿಗೂ 4 ಜನಕ್ಕೂ 2 ರೂಪಾಯಿ ಕೆಂಪಿನ ಊಟ ನೋಡಿದ್ದೀರ ನೀವು, ಆಗಿನ ಕಾಲದ ಕೆಂಪು ಬಹುಮಾನ ಕೊಟ್ಟರು. ಕಡೆಗೆ ಇನ್ನೆಂತ ಮಾಡೋದು, ಇದು ಹೆಂಗಂದ್ರೂ ಬಗೆಹರಿಯೋದಿಲ್ಲ, ಹರಕೆ ಆಟ ಮುಗಿಸಿ ಯುಗಾದಿ ಹಬ್ಬದ ದಿವಸ ಹರಕೆ ಆಟ ಯಾವುದು ಲವಕುಶ ಮಾಡಬೇಕು. ಲವಕುಶ ಕಾಳ ಸ್ತ್ರೀ ವೇಷ ಮಾಡೋರೆ ಲವಕುಶ ಮಾಡ್ತಾರೆ. ಆಮೇಲೆ ವೆಂಕಟರಮಣ ಹೆಗಡೆಯರೆ ರಾಮ, ಶತ್ರುಘ್ನ, ರಾಮಕೃಷ್ಣ ಮಾಡಿ ಅವತ್ತು ಈ ಲವಕುಶ ಮಾಡ್ಲಿಕ್ಕೆ ಬರಲಿಲ್ಲ ಇವರಿಗೆ. ಸ್ತ್ರೀ ವೇಷ ಮಾಡ್ತಾ ಇದ್ರಲ್ಲ, ಅದು ಎಲ್ಲೋ ವರ್ಷದಲ್ಲಿ ಒಂದೂ ಆಗ್ತಿರಲಿಲ್ಲ. ಈಗ ಮೇಳದವರಿಗೆ, ವೃತ್ತಿ ಮೇಳದವರಿಗೂ ಒಂದು 10 ಪ್ರಯೋಗ ಆದಂತೂ ಆ ಪಾತ್ರದ ನೆಲೆ ಸಿಕ್ಕೋದಿಲ್ಲ. ಎಮ್ಮೆ ಹೆಗಡೆ ಅವರ ಲವಕುಶವ ಅಥವಾ ಹಟ್ಟಿ ಅಂಗಡಿಯವರ ಲವಕುಶ? ಅಲ್ಲ, ಹಟ್ಟಿಯಲ್ಲಿ ಎಮ್ಮೆ ಆರ್ಡರ್ ಬರೋದು ಇತ್ತಲ, ಆಗಿರಲಿಲ್ಲ. ಕಡೆಗೆ ಆಟ ಚಲೋ ಆಗಲಿಲ್ಲ. ಕಡೆಗೆ ಅವರೇ ಹೇಳಿದ್ರು, ಯಾರೋ ಕೆಳಗಿನ ಮನೆ ರಾಮನ ಮಾಡಿದವರು ಹೇಳಿದ್ರು, ಅದೇ ಹೊಸ ಪಾತ್ರ ಮಾಡಬೇಕಾದ್ರೆ 1-2 ದಿನ ಟ್ರಯಲ್ ಮಾಡ್ಕೊಳ್ಬೇಕು, ಇದು ಬರೋದಿಲ್ಲ, ಎಲ್ಲಿ ಹ್ಯಾಂಗೆ ಕುಣಿಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಪದ್ಯ ಬಾಯಿ ಬರಬೇಕು, ಇಲ್ಲದವ್ರು ಏನು ಮಾಡಲಿಕ್ಕೂ ಬರೋದಿಲ್ಲ. ಯಾವುದೇ ವೇಷಧಾರಿ ಅವನ ಪಾತ್ರ ಮಾಡೋದು ಪದ್ಯ ಅವನ ಬಾಯಿಗೆ ಬರಬೇಕು. ಭಾಗವತ ಯಾವ ತಾಳದಲ್ಲಿ ಹೇಳಿದ್ರು ಅದು ಗೊತ್ತಾಗಬೇಕು ಇವನಿಗೆ, ಅದರ ಅರ್ಥ ಎಲ್ಲ ತಾಳು ಬರಬೇಕು ಇವನಿಗೆ. ತಾಳದ ತುತ್ತುಗಾರಗಳಿಗೂ ಗೊತ್ತಿರಬೇಕು. ಈಗ ಅವನು ತ್ರಿವಿಧ ತಾಳದಲ್ಲಿ ಈ ಮಾಡ್ತಾಳಕ್ಕೆ ಹೋದರೆ ಬರೋದಿಲ್ಲ, ವ್ಯತ್ಯಾಸ ಆಗಿಬಿಡುತ್ತೆ, ನೋಡೋರಿಗೆ ಸರಿ ಹೊಂದಿಲ್ಲ. ಅವ್ರಿಗೆ ಅಭ್ಯಾಸ ಅಂದರೆ ಅದೇ, ಅದು ಹಿಕ್ಕೋಡೋರು ಹಾಗೆ ಆಗ್ಬಿಡ್ತೀವಿ. ಈ ಪದ ಈ ತಾಳದಲ್ಲಿ ಹೇಳಬೇಕು, ಇದ್ರ ಬಿಡ್ತಿ ಇಂಥದ್ದು. ಈಗ ಪ್ರಸಿದ್ಧ ಭಾಗವತರೆಲ್ಲ ಯಾವ ರಾಗದಲ್ಲಿ ಬೇಕಾದ್ರೆ, ಯಾವ ತಾಳದಲ್ಲಿ ಬೇಕಾದ್ರೆ, ಕಪಟ ನಾಟಕ ರಂಗ ಅಷ್ಟು ತಾಳದಲ್ಲಿ ಹೇಳೋದು ಪದ್ಯ. ಅದು ಈಗ ತ್ರಿವಿಡಿ ತಾಳದಲ್ಲಿ ತಗೊಂಡು 1 ತಾಸು ಅದನ್ನು ಏಕ ತಾಳಕ್ಕೆ ಹಾಕೋದು, ಕೊರೆ ತಾಳಕ್ಕೆ ಹಾಕೋದು, 1 ತಾಸು ಚಾಲು ಬೇರೆ. ಕೌರವನಿಗೆ ಕೈ ಮುಗಿದು ಕೊಡುವೆ ಆಟ ಕೊಡು.
ನೋಡಿದ್ದೇನೆ ಮೊನ್ನೆ ಇತ್ತಲೇ ಬಂದು ಜಲವಳ್ಳಿಯವ್ರಿಗೆ ನೋಡಿದೆ. ಬುಡದಿಂದನೂ ಹೋಯ್ತು 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 ಎಂಥದ್ದು ಇಲ್ಲ ಕೌರವ. ಕೊನೆ ಕಪಟ ನಾಟಕ ಒಂದು ತಾಸು ಅವನಿಗೆ ಯಾವ ಕುಣಿತ ಬರ್ತದೆ ಅಷ್ಟು ಕುಣಿತಿದ್ದೆ ನಾನು. ಅದು ಕೌರವನಿಗೆ ಅವಶ್ಯವೋ ಆ ಸನ್ನಿವೇಶ ಯಾವುದು ಏನು ಎಂಥದ್ದು ಸಂಬಂಧ ಇಲ್ಲ. ಭಾಗವತರು ಹುಚ್ಚು ಚಾಪ್ ವ್ಯಾಪಿಸಿಕೊಟ್ಟಿದ್ದಾರೆ. ಆಮೇಲೆ ಚೌಕ್ ತಾಳಕ್ಕಿದ್ದಾರೆ. ಹೊರೆತಾಳ, ಏಕತಾಳ, ತ್ರಿವೃತಾಳ ಮುಗಿದು ಮುಕ್ತಾಯ ಆದಮೇಲೆ ಚೌಕ್ ತಾಳ ಅಷ್ಟು ಇಡೀ ಪದ್ಯನೂ ಹೇಳಿದ್ರು ಚೌಕ್ ತಾಳದಲ್ಲಿ. ಒಂದು ತಾಳ ಈ ಪ್ರೇಕ್ಷಕ ಏನು ಮಾಡ್ತಾರೆ. ಹಾಗಾಗಿ ಈಗ ಒಂದು ನಮೂನಿ ಯಕ್ಷಗಾನದಿಂದ ದೂರ ನಿವೃತ್ತಿ ಆಗಲಿಲ್ಲ, ದೂರಿದ್ದು. ನಮ್ಮಲ್ಲಿ ಹೇಳಿದ ಕಥೆ ಆಗಿತ್ತು ಆವಾಗಿದ್ದು. ನೀವು ಹೇಳಿದರೆ ಯಕ್ಷಗಾನಕ್ಕೊಂದು ಪೂರ್ವ ಸಿದ್ಧತೆ ಅನ್ನೋದು ಬೇಕೇ ಬೇಕು ಅನ್ನೋದನ್ನು ಹೇಳಿದರು. ನಿಮ್ಮ ಮೇಳದಲ್ಲಿ ಪೂರ್ವ ಸಿದ್ಧತೆ ಹೇಗಾಗ್ತಿತ್ತು? ನಮ್ಮ ಮಕ್ಕಳ ಮೇಳದಲ್ಲಿ ಭಾರಿ ಚೆನ್ನಾಗಿ ಆಗ್ತಿತ್ತು. ಆ ಮೇಳದಲ್ಲಿ ಅಷ್ಟೆಲ್ಲ ಇರಲಿಲ್ಲ. ಮೊದಲು ಎರಡನೇ ಹುಟ್ಟಿಕೊಂಡ ಮೇಳದಲ್ಲೂ ಕಲಿತವರೇ ಹೆಚ್ಚಿಗೆ ಇಲ್ಲ. 3-4 ಜನ ಶಾಲೆ ಕಲಿತವ್ರು, 4 ಎತ್ತೆ ಕಲಿತವ್ರು. ಬಾಕಿಯವರೆಲ್ಲ 1-2ನೇ ಎತ್ತಿಗೆ ಬಿಟ್ಟಿಗೆ ಬಂದ್ಬಿಟ್ಟವ್ರು. ಅವ್ರು ಬೇರೆಯವ್ರು ಹೇಳಿದ್ದು ಕೇಳ್ಕೊಂಡು ಹೇಳೋರಾಗಿತ್ತು. ನೋಡಿ ಮಜಾ. ಈ ದಾರಿ ಮೇಲೆ ಹೋಗ್ಬೇಕಾದ್ರೆ ಏನೋ ಒಂದು ವಸ್ತು ಸಿಕ್ಕಿದ್ರೆ ಹೇಗೆ ತಗೊಳ್ತೇವೆ ನಾವು, ಹಾಗೆ ಇಟ್ಕೊಳ್ಳೋದು. ಅವ್ರು ಹೆಂಗೆ ಮಾಡಿದ್ರು ಆ ಪಾತ್ರವ, ಅದನ್ನ ಆ ಮಾತು ಬಿಟ್ಟು ಹಾಕಿದ್ರು. ಅವ್ರಿಗೆ ಅಷ್ಟು ಸ್ಮರಣ ಶಕ್ತಿ ಇತ್ತು ಆವಾಗ. ಅವ್ರು ಕಲಿದೇ ಇದ್ರು. ನೀವೇನಾದ್ರು ಭಾಷಣ ಮಾಡಿದರೆ ಅದನ್ನು ಹಿಡ್ಕೊಂಡ್ಬಿಡ್ತಿದ್ರು. ಮನೆಗೆ ಬಂದು ಅದನ್ನೇ ಭಾಷಣ ಮಾಡ್ತಿದ್ರು. ಅದಕ್ಕೆ ಬೆಲೆ ಕೊಡಬೇಕು ನಾವು. ಆಗ ಒಂದು 4 ಜನ ಕಲಿತವ್ರು ಇದ್ರು. ಯಾರು ವೆಂಕಟಾಚಲ ಭಟ್ರು, ದತ್ತ ಹೆಗಡೆಯವರು, ಈ ಕೆಳಗಿನ ಗೋರ್ನಮನೆ ಅವರು. ಆಗ ಅದು ಅಷ್ಟು ಸುಧಾರಿಸಿದ ಮಾತುಕತೆ ಹೇಳುವಾಗಿಲ್ಲ. ನೃತ್ಯದಲ್ಲಿ, ದೃಶ್ಯದಲ್ಲಿ 1 ನಂಬರ್ ಪರಿಣಾಮವನ್ನು ಯಾರು ಮನೆ ಸೋಲ್ಲೇಬೇಕು. ಆ ನಟಿಗೆ ಹೇಗೆ ಹೋಗಬೇಕು. ಕುಣಿತದಲ್ಲಿ ಬಲ್ಲವರು ವೆಂಕಟಾಚಲ ಭಟ್ರು ಇದೆ. ಡೈರೆಕ್ಷನ್ ಕೂಡ ಮುಖ್ಯ ಪಾತ್ರಧಾರಿ ಆದರೂ ದಿವಸ ಮಾಡಿರೋದಿಲ್ಲ. ಒಂದು ದಿವಸ ಏನೋ ಒಂದು ಮಾಡಿದ್ರು. ಮಾಗದ ಓಟಕ್ಕೆ ಶೂರ ನೀನು ಹೇಗೆ ಓಡಬೇಕು. ದನ ಬೇಸಿಗೆ ಹೋದಂಗೆ ಓಡೋದಲ್ಲ, ಅದಕ್ಕೆ ಲಯ ಇರಬೇಕು. ಅದು ಯಾವ ತಾಳದಲ್ಲಿ ಇರಬೇಕು, ಆ ಹೆಜ್ಜೆಯಲ್ಲೇ ಇರಬೇಕು. ಓಡೋದು ಅಂದರೆ ಒಂದು ಕಾಲು ಹಿಂದೆ, ಈ ಕೈ ಹಿಂಗೆ ಓಡ್ಬೇಕಾದ್ರೆ ಹೆಂಗಾಗುತ್ತೆ ಕೈ, ಅದನ್ನೆಲ್ಲ ಮಾಡ್ತೀವಿ. ಅದು ಡೈರೆಕ್ಷನ್ ಕೊಡ್ತಿದ್ವಿ. ಮಾಡೋದನ್ನು ಹಾಗೆ ಮಾಡ್ತಿದ್ವಿ. ಅರ್ಥ ಕೃಷ್ಣನ ಮಾಡಿದ್ರು, ಇವರು ಗೆದ್ದು ಬಿಡ್ತಿದ್ರು. ವೆಂಕಟಾಚಲ ಭಟ್ರು ಕೃಷ್ಣ ಮತ್ತೊಬ್ಬ ಮಾಗದ ಮಾಡಿದರೆ ಮಾಗದ ಅವರೇ ವೆಂಕಟರಮಣ ಕೆಳಗಿನ ವೇಷ ಭಾರಿ ಅದ್ಭುತ ವೇಷ. ಇವರು ಮಾತಿನಲ್ಲಿ ಭಾರಿ ಚುರುಕು. ವೆಂಕಟಾಚಲ ಭಟ್ರು ಮಾಗದನ್ನು ಮಾತಿನಲ್ಲಿ ಕಟ್ಟಿ ಹಾಕ್ತಿದ್ರು. ಕಡೆಗೆ ಮಾರನೇ ದಿವಸ ಹೇಳ್ತಿದ್ರು ಅವರು, ನೀನೇನು ಕುಣಿತಾ ಎಲ್ಲ ಹೇಳ್ಕೊಟ್ಟು ಮಾಗದ ಹಿಂಗೆ ಮಾಡೋವಳಿ, ಮಾತಿನಲ್ಲಿ ಹಿಂಗೆ ಮಾಡ್ಬಿಟ್ಟಿಲ್ಲ, ಡಗ ಹಾಕ್ಬಿಟ್ಟಿಲ್ಲ, ನೀನು ಕಲ್ತ್ಕೊಳ್ಳವ ಹೇಳ್ತಿದ್ರು ಅವರು. ಅಂಥ ಸಂದರ್ಭ ಆಗಿನ ಮೇಳದಲ್ಲೆಲ್ಲ ಹೊಂದಾಣಿಕೆ, ಬೇಜಾರಿಲ್ಲ, ಮನಸ್ತಾಪ ಇಲ್ಲ. ಮತ್ತು ನಾಳೆ ಆಟೆಯಲ್ಲಿ ನೋಡೋದು ಹೋಗೋದು. ಹೀಗೆ ನಿಮಗೆ ಆಟಗಳು ಯಾರು ಬಂದು ಹೇಳ್ತಿದ್ರ? ಹೌದು. ಆ ಊರಿನವರು ಒಬ್ಬರು ಬಂದು ಸೈಕಲ್ ಮೇಲೆ ಬಂದು ಇಂಥ ದಿವಸದ ಒಂದು ಆಟ ಮಾಡಿಕೊಡಿ, ಮತ್ತು ನಾವು ಎಷ್ಟು ಕೊಡ್ತೇವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಕೊಡ್ತೇವೆ, ನೀವು ಬಂದು ಆಟ ಮಾಡಿ. ಊಟ ಸರಿಗೆ ಬಾತೆ ಕಂಬಳಿ ಗುಡಾರ ಹಾಸೆ ಎಲ್ಲ ಮಾಡ್ಕೊಂಡು. ನೀವು ಕಲಾವಿದರಿಗೆ ಆ ಮಾಹಿತಿಯನ್ನು ಹೇಗೆ ಕೊಡ್ತಿದ್ರಿ? ಇವತ್ತು ನಾಳೆ ಇಂಥಲ್ಲ ಆಟ ಅನ್ನೋದನ್ನ ಪತ್ರ ಬರೀತಿದ್ರ ಅಥವಾ ನೀವೇ ಪತ್ರ ಬರೆದು ಪೋಸ್ಟಿಗೆ ಹಾಕಿ ಹೋಗೋದಿಲ್ಲ. 1 ವಾರ ಬೇಕು. ಪತ್ರ ಬರೆದು ಯಾರ್ಯಾರಿಗೆ, ದತ್ತ ಹೆಗಡೆ ಕಲಮನೆ ಇಂಥವರಿಗೆ, ವೆಂಕಟಾಚಲ ಭಟ್ರು ಇಂಥವ್ರಿಗೆ, ಒಬ್ಬ ಸೈಕಲ್ ಹೊಡೆದು ಕೊಟ್ಟಿಗೆ ಬರಬೇಕು. 1 ದಿವಸದೊಳಗೆ ಮಾಡ್ತಿದ್ದ ಅಂತ ಒಬ್ಬ ಯಕ್ಷಗಾನ ಅಭಿಮಾನಿ. ಎಲ್ಲ ಆಟಕ್ಕೂ ಬರ್ತಿದ್ದವ. ಅವೇನು ವೇಷ ಮಾಡವಲ್ಲ ಅಂತ. ನಮ್ಮೂರ ಮೇಲೆ ಅಭಿಮಾನ ಅವನಿಗೆ. ಇತರ ಪೈಕಿ
ಸೈಕಲ್ ಹತ್ತಿದೆ ಅಂದರೆ ಏನಿಲ್ಲ, ಇಲ್ಲಿಂದ ಕಾನ್ಸೂರು ಹತ್ತಿರ ಕೆರೆ ಮನೆ, ಅಲ್ಲಿಂದ ಕಲ್ಲು ಮನೆ ಸುಮಾರು ದೂರ. ಹಾಗೆ ಯಾರ್ಯಾರಿಗೆ ಕೊಡ್ಬೇಕು 3-4 ಜನ ಅಷ್ಟೇ ಹೆರಬದಿಯವರು, ಬಾಕಿಯರೆಲ್ಲ ಇಲ್ಲೇ ಆಯ್ತಾ. ಎಲ್ಲಿ ನೀವು ಸೇರೋದಲ್ಲ, ಎಲ್ಲಿ ಸೇರೋದೆಲ್ಲ ಆ ಊರಿಗೆ, ದೇವಸ್ಥಾನದಲ್ಲ? ಆ ಊರಿಗೆ ಯಕ್ಷಗಾನ ಏನು ಗೊತ್ತಿದ್ದವ್ರೆ ಆ ಊರಲ್ಲಿ ಹೇಳಿ ಗೊತ್ತಿರುತ್ತೆ. ಸೈಕಲ್ ಮೇಲೆ ಬರೋರು ಬರ್ತಿದ್ರು, ಎತ್ತಿನ ಗಾಡಿ ಕಟ್ಕೊಂಡು ಬರೋರು ಬರ್ತಿದ್ರು. ಅಲ್ಲಿಗೆ ಸೇರೋದು. ಅಲ್ಲಿ ಸೇರಿ ನಿಂದು ಇಂಥ ವೇಷ ಇರುತ್ತೋ ನೀನು ಅಲ್ಲಿ ಪ್ರಸಂಗ ಎನ್ನುವುದು ಪೂರ್ಣ ನಿರ್ಧರಿತ ಚೀಟಿ ಮೇಲೆ ಇತ್ತು, ಇರ್ತಿತ್ತು. ಇಂಥ ಪ್ರಸಂಗ ಮತ್ತು ನಿನ್ನ ಪಾತ್ರ ಇಂಥ ಅದ್ರಲ್ಲಿ ಬರೆದು ಹೋಗ್ತೀನಿ. ಮಾಡುವ ಪ್ರಸಂಗ ಆದರೆ ಹೇಳುವುದಿಲ್ಲ, ಅವ್ರದ್ದು ಇಂಥ ಅದೊಂದು ಬಂತು, ಸ್ವಲ್ಪ ಹೊಸ ಪ್ರಸಂಗ ಬಂತಪ್ಪ ಆವಾಗ ಬರೆದು ಕಳಿಸೋದು ಚೀಟಿ ಮೇಲೆ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಬರೋ ಹೀಗೆಲ್ಲ ಹೇಳ್ತಿದ್ರು ಅಷ್ಟೇ. ಅಲ್ಲ, ಅದು ಇಡೀ ಮೇಳವನ್ನ ನಿರ್ವಹಣೆ ಮಾಡ್ತಾ ಇದ್ದಿದ್ದು ಯಾರು? ನಿರ್ವಹಣೆ ಮಾಡ್ತಾ ಇದ್ದರು. ನಿರ್ವಹಣೆ ಅಂದರೆ ಈ ವೆಂಕಟಾಚಲ ಭಟ್ರು ನಿರ್ದೇಶಕ, ನಾನು ಒಂದು ನಮಗೆ ಸ್ವಲ್ಪ ವ್ಯವಸ್ಥಾಪಕರು ಇರ್ತೇನೆ. ಸರಿತಾ? ಮೇಳಕ್ಕೆ ಏನು ತೊಂದರೆ ಆಗಬಾರ್ದು, ಕಲಾವಿದರಿಗೇನು ತೊಂದರೆ ಆಗಬಾರ್ದು. ಆದರೆ ನೀವು ವೇಷ ಮಾಡಿದವರು? ಇಲ್ಲ, ವೇಷ ಮಾಡಲಿಲ್ಲ. ವೇಷ ಮಾಡಿ ಭಾಗವತಿಗೆ ಅಷ್ಟೇ. ಅಲ್ಲಿ ನಡೀತಿತ್ತು. ಅದು ಏನಾಯ್ತು ಕೇಳಿದರೆ, ಕೆಳಗಿನ ಗೌರ್ನ ಮನೆಯವರು ವೇಷಧಾರಿಯೂ ಹೌದು, ಭಾಗವತಿಗೂ ಮಾಡ್ತಿದ್ರು ಅವರು. ನನ್ನ ಭಾಗವತಿಗೆ ಶುರುವಾದಮೇಲೆ ಅಲ್ಲಿ ಹಾಗೆ ಬರಬೇಕು ನೋಡು, ಹಾಗೆ ಬರಬೇಕು. ದುಃಖದ ಸನ್ನಿವೇಶ ಇನ್ನೂ ಸರಿ ಸಾಕಾಗಲಿಲ್ಲ. ದುಃಖ ಬಂದಾಗ ಇನ್ನೊಂದು ಸ್ವಲ್ಪ ಬೇರೆ ನಮಗೆ ಬರಬೇಕು ಹೇಳ್ಕೊಡ್ತಿದ್ರು ಅವರು. ಹೀಗೆ ದುಃಖ ಈ ದ್ರೌಪದಿ ಸಂಧಾನ ಆದರೆ, ತಾಳ್ಮತಿ ಸಂಧಾನ ಆದರೆ ದ್ರೌಪದಿ ಪದ್ಯಕ್ಕೆ ಅದು ಸಾಕಾಗಲಿಲ್ಲ ನೋಡು. ಸ್ವಲ್ಪ ಇನ್ನೂ ಕೂತವರಿಗೆ ಮನಸ್ಸಿಗೆ ಅನಿಸ್ಬೇಕು ಹೇಳ್ತಿದ್ರು. ಅವ್ರಿಗೆ ಕಲ್ಪನೆ ಅವರಿಗೆಲ್ಲ ಅವ್ರದ್ದೆಲ್ಲ ಎಂತ ಕೇಳಿದರೆ, ಸಂತಾನ ಅಂದರೆ ದ್ರೌಪದಿ ಮಾಡಿದ್ರೆ ಅಳಿಸಿಬಿಡ್ತಿದ್ರು ಅವರು ಹೆಂಗಸರನ್ನೆಲ್ಲ. ತಿಳುವಳಿಕೆ ಬೇರೆ ಬೇರೆ. ಹೆಂಗಸರಿಗೂ ದ್ರೌಪದಿ ಇಂಥ ಕಷ್ಟ ಬಂದು ಹೋಯ್ತಲ್ಲ ನೋಡಿ ಮಜಾ, ಅವ್ರಿಗೆ ಆ ಕಲ್ಪನೆ. ಇಲ್ಲಿ ಇವರು ದುಃಖದಿಂದ ಹೇಳಿ ಕಣ್ಣೀರು ಹಾಕಿ ನಾನು ತೆಗೆದ್ರಲ್ಲಪ್ಪ, ನಾನು ಕೊಂದ್ರಲ್ಲಪ್ಪ, ಹೀಗೆ ಇರೋದು. ಮತ್ತೆ ಸಾಮಾಜಿಕ ವ್ಯವಸ್ಥೆ ಕೂಡ ಮಹಿಳೆಯರಿಗೆ ಅಂತಹ ಸ್ವಾತಂತ್ರ್ಯ ಇಲ್ಲದೆ ಇರೋಂಥ ಕಾಲಘಟ್ಟ ಅದು. ಈಗ ಹೆಂಗಸರು ಕೂಡ ತಮ್ಮ ದ್ರೌಪದಿಯನ್ನ ತಮ್ಮಲ್ಲಿ ನೋಡಿಕೊಂಡು ದುಃಖ ಪಡ್ಬೋದು, ಆ ಥರದ್ದೆಲ್ಲ ಇದ್ದಿರ್ಬೋದು. ಇದ್ದಿತ್ತು. ಹಾಗೆ ಮಾಡು, ಅದಕ್ಕಾಗಿ ಅವರು ಹೆಸರು ಮಾಡಿದ್ರು. ಭಾರಿ ಅಂತ ಅಲ್ಲ, ಆ ಹೊತ್ತಿಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮನಸ್ಸಿಗೆ ಅನಿಸ್ತಾರಲ್ಲ ಅವ್ರ ಪಾತ್ರದಿಂದವ, ಅದೇ ಫೇಮಸ್. ಹೆಚ್ಚಿನ ಗೌರವ ಬರೋದು ಅಲ್ಲಿ. ಎಲ್ಲರಿಗೂ ಏನಾದ್ರು ಒಂದು ಕಚ್ಚಿನ ಗೊತ್ತಾಗೋದಿಲ್ವಾ, ಹಾಗೆ ಅವರ ಪಾತ್ರಧಾರಿಗಳು ಆಯಾ ಹೊತ್ತಿಗೆ ಏನಾದ್ರು ಒಂದು ಮಾಡ್ಬಿಡ್ತಿದ್ರು. ಆಗೆಲ್ಲ ಹೀಗೆ ತಪ್ಪಳೆ ಹೊಡಿತಿಲ್ಲ, ಅವ್ರು ಕೂತಲ್ಲೇ ಚೋಲ ಮಾಡಿದ್ಯೋ ಅಂತ ಹೇಳ್ಬಿಡ್ತಿದ್ರು. ಸುಧಾರಿಸಿದ ಕಾಲ ಅಲ್ಲ, ಈಗ ತಪ್ಪಳೆ ಹೊಡಿತಾರೆ ಬಿಟ್ರೆ ಅವಾಗೆಲ್ಲ ಹೇಳ್ಬಿಡ್ತಾರ. ಚೆನ್ನಾಗಿ ಆಗದೆ ಇದ್ರು ಏನ್ ಮಾಡ್ತಾ ಇದ್ದೀ, ಇದು ಒಳ್ಳೆ ರೈಸಿದ್ದಿಲ್ಲ. ಕಲಾವಿದ್ರು ಅದನ್ನ ಹೇಗೆ ತಗೊಳ್ತಿದ್ರು? ಚೊಲಕ್ಕೆ ನಮ್ಮ ತಿಳುವಳಿಕೆ ಬಗ್ಗೆ ನಮಗೆ ನಾಳೆ ಹೀಗೆ ಮಾಡಬಹುದು ಅಂತ ಪ್ರಯತ್ನ ಮಾಡೋದಕ್ಕೆ ನೀವು ಹೇಳಿದ್ದೀರಿ. ನಿಮ್ಮೇಲೆ ಬೇಜಾರಿಲ್ಲ ಹೇಳ್ತಿದ್ದೆ. ಈಗ ರಂಗದಲ್ಲೇ ಅದನ್ನ ಹೇಳ್ತಿದ್ರು. ಈಗ ಪಾತ್ರ ಮಾಡಿದ ತಕ್ಷಣ ಪ್ರೇಕ್ಷಕರು ನಿನ್ ಚೆನ್ನಾಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಕಲಾವಿದ್ರು ಅಲ್ಲೇನೋ ಪ್ರತಿಕ್ರಿಯೆ ಕೊಡ್ತಿದ್ರಾ? ಹೌದು, ರಂಗಸ್ಥಳದಲ್ಲೇ ಕೊಡು. ಮತ್ತೊಂದು ಅಂತ ಕೇಳಿದೆ, ಅವನು ಗುರ್ತಿರ್ತಿತ್ತು, ಹೇಳ್ದವನು ಗುರ್ತಿ ಇವ್ರಿಗೆ ಇರ್ತಿತ್ತು ವೇಷಧಾರಿಗೆ. ಭಾರಿ ದೂರ ಅಲ್ಲ, ಎಲ್ಲ ಆಟಕ್ಕೆ ಬರೋವ್ರೆ ಎಲ್ಲ ಗುರ್ತಾಗಿ ಇರ್ತಿತ್ತು. ಅಲ್ಲ, ಹೊರ ಊರಿನಲ್ಲಿ ಹೋದಾಗ ಬೇರೆ ಏನೇ ಇರುವುದಿಲ್ಲ ಅಲ್ಲಿ. ಅವ್ರು ಹಂಗೆ ಹೇಳ್ತಿದ್ರು ಇಲ್ಲ, ಬೇರೆಯವರಾದ್ರೆ ಗೊತ್ತಿಲ್ಲ. ಅವ್ರು ಗುರ್ತಿದ್ದವರೇ ಆದ್ದರಿಂದ ಗೋಪಾಲ ಅವನು ಮಾಡಿದ ವೇಷ ದಾರಿ ಹೆಸರು ಹೇಳ ಗೋಪಾಲ ಇದು ಸರಿ ಬಂದಿದ್ಯಾ ಮಾಡ್ತಿದ್ರ. ಮತ್ತೆ ಆವಾಗ ಮತ್ತೆ ಭಾಗವತರ ಹತ್ರ ಹೇಳಿಸ್ಕೊಂಡು
ಹಾಂ ಭಾಗವತರ ತ್ರಿಗುಡಿ ತಾಳದಲ್ಲಿ ಹೇಳಿ ಹ್ಞೂ ಅಷ್ಟು ತಾಳ ಬೇಡ. ಹಾಂ ರಂಗದಲ್ಲೇ. ಹೌದು, ಹಾಂ ಈಗೂ ಆಗಿದ್ದಕ್ಕೂ ಭಾರಿ ವಿದ್ಯೆ. ಹ. ಅದೇನು ಸುಮಾರಲ್ಲ, ಹಾಂ ಮೂಲಾಜಲ್ಲ. ಹಾಂ ನಮಗೆ ಪ್ರೀತಿಯಿಂದನೇ ಅವರು ಒಪ್ಕೊಳ್ತಿದ್ರು ಅದನ್ನೆಲ್ಲ ಒಳ್ಳೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಗಲಾಟೆ ಆಗಿ ನಿಂತಿರೋದು ಆ ಥರದ್ದೆಲ್ಲ ಉಂಟಾ? ನಮ್ಮ ಮೇಳದಲ್ಲಿ ಆಗಿಲ್ಲ, ಹ್ಞೂ ಬೇರೆಯವ್ರ ಮೇಳದಲ್ಲಿ ಆಗಿದೆ. ಹ್ಮ್. ಇಲ್ಲೇ ಬಿದ್ರಕಾನ ಅಂತ, ಹ್ಞೂ ಅಲ್ಲಿ ಆ ಬದಿ 2-3 ಜನ ಅಷ್ಟಗುಣಿಯವರು ಬೇಕಾದ್ರೆ ಹ್ಞೂ ಈ ಸಮೂಹದ ಮೇಲೆ ಮಾತಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಞೂ ಹ್ಞೂ ಮೊದಲಿಂದು ಈ ಪುರುಷ ಪ್ರಧಾನ ಸಮಾಜ, ಹ್ಞೂ ಹೆಂಗಸರಿಗೆ ಏನು ಬೆಲೆ ಇಲ್ಲ ಹ್ಞೂ ಹೇಳುವಂಥ ಸಂದರ್ಭ ಇತ್ತಲ್ಲ. ಆಗ ಭೀಷ್ಮ ವಿಜಯ ಹ್ಞೂ ಅಂಬೆ ಪಾತ್ರ ಮಾಡಿದ್ರು ಹೇಳ್ಬಿಟ್ರು. ಹ್ಞೂ ಅವ ಭೀಷ್ಮನಿಗೆ ಬೈಬೇಕಾದ್ರೆ, ಪುರುಷ ಪ್ರಧಾನ ಸಮಾಜ, ನೀವು ಪುರುಷರೆಲ್ಲ ಮಹಿಳೆಯರನ್ನು ಹತ್ತಿಕ್ಕಿ ನಾಶ ಮಾಡ್ತಾ ಇದ್ದೀರಿ ಹ್ಞೂ ಎಲ್ಲ ಒಗದ್ಬಿಟ್ರು. ಹ್ಞೂ ಅವ್ರು ಎಂತ ಮಾಡಿದ್ರು ಕೇಳಿದರೆ, ಪೇಪರ್ನಲ್ಲೊಂದು ಹ್ಞೂ ಅಂಕಣ ಬಂದಿತ್ತು. ಹ್ಞೂ ಹಾಗೆಲ್ಲ ಅಪರೂಪಕ್ಕೆ ತಾಳಮದ್ಲೆ ಆದರೆ, ಆಟ ಆದರೆ, ಹ್ಞೂ ಈ ಕೊಠಾರಿ ಅಂತ ಶಿರ್ಷಿಯಲ್ಲಿ ಒಬ್ಬರಿದ್ರು, ಹ್ಞೂ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಹ್ಞೂ ಅವರಿಗೆ ಮದುವೆ ಗಿದುವೆ ಏನೂ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಹ್ಞೂ ಅವರು ಸಾಮಾಜಿಕ ಕಾರ್ಯಕರ್ತರು, ಹ್ಮ್. ಒಳ್ಳೆ ಯಾರಿಗೆ ಏನು ಬೇಕಾದ್ರೂ ಮಾಡಿಕೊಡೋ ಅಂಥವ್ರು. ಹ್ಞೂ ಅವರು ಯಕ್ಷಗಾನ ಎಲ್ಲ ಅದು ಬಿಡೋದಿಲ್ಲ. ಹ್ಞೂ ಅದು ನಮ್ಮ ಕೊಳ್ಳೂರು ರಾಮಚಂದ್ರ ಶ್ರೀ ವೇಷಧಾರಿ, ಹೌದು ಪ್ರಸಿದ್ಧ ವೇಷಧಾರಿ, ಹ್ಮ್. ಒಳ್ಳೆ ಅನುಭವ. ಅವನು ಒಂದು ಅಂಬೆ ಮಾಡ್ಕೊಂಡು ಹಿಂಗೆ ಅರ್ಥ ಆಗ್ಬಿಟ್ಟ. ಹ್ಞೂ ಅದನ್ನು ಇವ್ರು ಕೇಳ್ಕೊಂಡಿದ್ದಾರೆ, ಹ್ಞೂ ಯಾರು ಈ ಅಂಬೆ ಮಾಡಿದವರು. ಪಾತ್ರ ಮಾಡುವರು. ಹಾಂ, ಹ್ಞೂ ಅದನ್ನು ಬರ್ಕೊಂಬಂದು ಇಲ್ಲೂ ಆಗಬೇಕು. ಹ್ಞೂ ಭೀಷಣ ಮಾಡಿ ಬಿಡಲಿಲ್ಲ. ಹ್ಞೂ ನೀನು ಸೃಷ್ಟಿ ಮಾಡಿ ತೋರಿಸ್ಬೇಕು, ಹ್ಞೂ ಎಲ್ಲಿ ನಾವು ಮಾಡಿದ್ದೇವೆ, ಹ್ಞೂ ಏನು ಮಾಡಿದ್ದೇನೆ ನಾನು. ಹ್ಞೂ ಆಗ ಶುರುವಾಯಿತು ಗಲಾಟೆ. ಹ್ಞೂ ನೀನು ಹೇಗೆ ಬಂದೆ, ಬ್ರಹ್ಮಚಾರಿಯಾಗಿ ಕಾಶಿ ಕ್ಷೇತ್ರಕ್ಕೆ ಹೇಗೆ ಬಂದೆ, ಹ್ಞೂ ಇದು ತಪ್ಪಲ್ವಾ? ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಹೇಗೆ ಕೊಡ್ತಾನೆ? ಹ್ಞೂ ಹಾಂ, ಆಮೇಲೆ ಏನೇನಿದೆ ಅಂತ ಹೇಳಿದೆ ಯಾಕೆ? ಹ್ಞೂ ನಮ್ಮನ್ನು ಏನಾದ್ರು ಕೇಳಿದ್ದೀಯ ನೀನು? ಹಾಂ, ನಮಗೆ ಸ್ವತಂತ್ರ ಇಲ್ವಾ? ಹಾಂ, ಇದೇ ಅಲ್ವಾ ಮಹಿಳೆಯರ ಮೇಲೆ ಹತ್ತಿಕ್ಕೋದು? ಹ್ಞೂ ಹೇಳಿ 2-3 ಪ್ರಕರಣ ಮಾಡಿ ಹೇಳಿ ಹ್ಞೂ ಅವ್ರಿಗೆ ಸಿಟ್ಟು ಬಂದಾಯ್ತು. ಹ್ಞೂ ಥಟ್, ನಾವು ಭೀಷಣ ಮಾಡೋದಿಲ್ಲ ಅಂತ ಒಳಗೋಗ್ಬಿಟ್ರು. ಹ್ಞೂ ಹ್ಞೂ ಎಂತ ಮಾಡಬೇಕು? ಹ್ಞೂ ಗಿಂಟ್ರಾಕ್ಟ್ ಆಟ ಅಲ್ಲ ಅದು, ಹ್ಞೂ ಹಳ್ಳಿಯ ಆಟ. ಹ್ಞೂ ಅವರು ಇವರು ಬಂದು ಸಮಾಧಾನ ಮಾಡಿ ಹ್ಮ್. ಕಡಿ ಮುಂದೆ ಆಟ ಹೋಯ್ತು. ಹ್ಞೂ 3ನೇ ದಿವಸ ದೊಡ್ಡ ಹುದ್ದೆ ಆಗೋದು. ಹ್ಞೂ ಆಗ ಅವೆಲ್ಲ ಚೌಕಶಿ ಮಾಡಿದ್ರು. ಹ್ಞೂ ಎಲ್ಲಿಂದ ಹೇಳಿದೆ ನೀನು, ಹಾಂ ಇದು ಹೆಂಗೆ ಬಂತು ನಿನಗೆ? ಹಾಂ ಹಾಂ, ಹಾಂ ಸರ್ ಅದು ಸ್ವಲ್ಪ ಗಾಢವಾದ ವಿಷಯನೇ ತಂದೇನಮ್ಮ. ಹೌದು. ಆಗಿನ ಕಾಲಕ್ಕೆ ಇದೆಲ್ಲ ಬರಲಿಲ್ಲ, ಹ್ಞೂ ಇವತ್ತು ಬಂದಿದೆ. ಹ್ಞೂ ಇವತ್ತು ಶಶಿಕಾಂತ್ ಶೆಟ್ಟಿ ಅಂಬೆ ಮಾಡಿದರೆ ದಾಖಲೀಕರಣ ಮಾಡಬೇಕು ಅಂತಂತ ಪಾಯಿಂಟ್ ಬರ್ತಾನೆ. ಹ್ಞೂ ಆಯಿತಾ? ತಪ್ಪಲ್ಲ, ಅದರ ಕತೆ ಹಾಗೆ ಉಂಟಲ್ಲಪ್ಪ, ಏನು ಮಾಡಬೇಕು? ಹಾಂ, ಉಮಾಕಾಂತ ಭಟ್ರು ಭೀಷ್ಮ ಶಶಿಕಾಂತ್ ಶೆಟ್ಟಿ ಅಂಬೆ ತರ್ತಾರೆ ಅವ್ರು ಇಂಥದ್ದೇನೆಲ್ಲ. ಅದರ ಕಡೆ ಅದನ್ನು ಸಹ ಪರಿಹಾರ ಮಾಡ್ತಾರೆ. ಇದು ಹಣೆ ಬರಹ, ಯೋಗ ಹೀಗೆಲ್ಲ ಬದಲಾಯಿಸಿ ಕೂತು ಜನರಿಗೆ ಸಮಾಧಾನ ಮಾಡ್ತಾರೆ. ಆದರೆ ಕತೆ ಏನು ಸುಳ್ಳ, ನೀವು ಮಾಡಿದ್ದು ಸುಳ್ಳ ಭೀಷ್ಮ. ಅದಷ್ಟೆಲ್ಲ ಇರಲಿ. ಆ ಕೊಠಾರಿ ಹತ್ರ ಹೋದ್ರು. ಹ್ಞೂ ಮಾರಾಯರ ನೀವು ಅಂಕಣ ಬರೆದಿದ್ದೀನಿ ಸಂಯುಕ್ತ ಕರ್ನಾಟಕದಲ್ಲೇ, ಅದನ್ನು ಓದ್ಕೊಂಡು ಒಬ್ಬ ಅರ್ಥ ಹೇಳಿ ಹಿಂಗೆ ಹೋಯ್ತು. ಹ್ಞೂ ನಾನೇನು ಮಾಡಲಪ್ಪ, ಹ್ಞೂ ನಾನೇನು ಮಾಡಲಿ? ಹ್ಞೂ ನನಗೆ ಅನಿಸ್ತು ಅವನ ಅರ್ಥ ಕೇಳಿ ಬರದೆ. ಇವನು ಹಿಂಗೆ ಮಾಡ್ತಾನೆ ನನಗೆಂತ ಗೊತ್ತಪ್ಪ. ಇಂಥ ಎಲ್ಲ ಕತೆ ಆಗಿದೆ. ನಮ್ಮ ಮೇಳದಲ್ಲಿ ಅಂಥದ್ದಾಗಲಿಲ್ಲ, ಮತ್ತು ನಮ್ಮ ಮೇಳದಲ್ಲಿ ಸಂದಿಗ್ಧ ಪರಿಸ್ಥಿತಿಯೂ ಬರಲಿಲ್ಲ. ಏನು ಮಾಡೋದಪ್ಪ ಈಗ? ಎಲ್ಲಿ ಆಟ ಮಾಡಿದ್ರು ಮಳೆ ಬಂದು ಆಟ ನಿತ್ತೋಳು ಆಗಲಿಲ್ಲ, ಮತ್ತು ಕಲಾವಿದರ ಜಗಳ ಡಂಬಿ ಏನೂ ಆಗಲಿಲ್ಲ. ಆಟಕ್ಕೆ ಕರೆಸಿದವರು ಏನೂ ತೊಂದರೆ ಕೊಡಲಿಲ್ಲ. ಈಗ ಸರಿಸುಮಾರು ಈಗ ಒಂದು ಆಟ ಮಾಡಬೇಕು ಅಂದರೆ ಎಷ್ಟು ಗಂಟೆಗೆ ಅಲ್ಲಿ ಹೋಗಿ 6 ಗಂಟೆಗೆ ಹೋಗಿದ್ವಿ. ಹ್ಞೂ 6 ಗಂಟೆಗೆ ಎಲ್ಲರೂ ಅಲ್ಲಿ 9:30ಗೆ ಆಟ ಶುರುವಾದರೂ 10:30ಗೆ ಆಗೋದಿಲ್ಲ. ಹಾಂ 10:30, 11 ಗಂಟೆಗೆ ಆಟ. ಹಾಂ ಅವರವರೇ ವೇಷ ಭಾಷೆಗಳಾದ್ರಿಂದ ಹಾಂ ತಡ ಆಗ್ಬಿಡ್ತಿತ್ತು. ಹಾಂ 6 ಗಂಟೆಗೆ ನೀವೆಲ್ಲರೂ ಅಲ್ಲಿ ಹೋಗಿ ಹ್ಞೂ
ಕಾಲು ಮುಖ ಎಲ್ಲ ತೊಳೆದು ಚೌಕಿ ಮನೆ ನಿರ್ಮಾಣ ಮಾಡಬೇಕು ನಮಗೆ ಬೇಕಾದಂಗೆ. ಅವ್ರು ಹೆಂಗೆ ಮಾಡಿ ಇಟ್ಬಿಡ್ತಾರೆ. ಅದಕ್ಕೆ ದೇವರು ಕಿರೀಟ ಜಾಗೆಯಲ್ಲಿ, ಗಣಪತಿ ಪೂಡ ಮಾಡೋದಲ್ಲಿ, ವೇಷಧಾರಿ ಕೂತ್ಕೊಳ್ಳೋದಲ್ಲಿ ಎಲ್ಲ ಒಂದೊಂದು ಲಾಟನ್ನು, ಒಂದೊಂದು ಮೇಣಬತ್ತಿ. ಕರೆಂಟ್ ಇಲ್ಲ ಅವಾಗ, ಗ್ಯಾಸ್ ಲೈಟ್ 2. ಒಂದು ರಂಗಸ್ಥಳಕ್ಕೆ ಒಂದು ರಂಗಸ್ಥಳಕ್ಕೆ 2 ಗ್ಯಾಸ್ ಲೈಟ್. ಅಲ್ಲೆಲ್ಲ ಲಾಟನ್ನು ಇದ್ರ ದೀಪಕ್ಕೆ ಮೇಣಬತ್ತಿ, ಚುಮ್ಣಿ. ಅವನಿಗೇನಾದ್ರು ತನ್ನ ವೇಷ ಚಲೋ ಆಗದೆ ನೋಡ್ಕೊಳ್ಬೇಕು ಅಂದರೆ ಆ ಲೈಟ್ನಲ್ಲೇ ನೋಡ್ಕೊಳ್ಬೇಕು. ಅದನ್ನು ಮಾತ್ರ ಹಚ್ಚಿಡೋದಿಲ್ಲ, ಎಣ್ಣೆ ಖರ್ಚು ಹೋಗ್ತದಲ್ಲ ನೋಡಿ ಗ್ರಾಚಾರ. ಆ ಲೈಟಿನ ನಾಟ್ ಶುರುವಾಗ್ತದೆ, ಚೌಕಿ ಮೇಲೆ ಗಣಪತಿ ಪೂಜೆ ನಡೀತೊಳಗ ಆ ಲೈಟ್ ಹಚ್ಚಿ ನೇತಾಕೋದು. ಇಂಥ ವ್ಯವಸ್ಥೆ. ಅಷ್ಟರೊಳಗೆ ಲೈಟು ಹಚ್ಚಿದೆ. ಬಟ್ ವೇಷಧಾರಿಗಳು ಹೆಂಗೆ? ಅದೇ ಲಾಟನ್. ಆಗಿನ ಕಾಲದಲ್ಲಿ ಲಾಟನ್ ಹೆಚ್ಚು, ಜನಕ್ಕೆ ಒಂದೊಂದು ಲಾಟನ್ ಕೊಡ್ತಿದ್ರು ಊರವರು. ಅದೇ ಬೆಳಕು. ಅವ್ರ ಮನೆಯಿಂದ ತಗೊಬರ್ತಿದ್ರ? ಇಲ್ಲ ಇಲ್ಲ ಕಲಾವಿದರು ಇಲ್ಲ ಇಲ್ಲ. ಆ ಊರಲ್ಲೇ ಅವಾಗ ಅಷ್ಟು ಮನೆ ಲಾಟನಿಂದೆ 4-5 ಲಾಟನ್ ಒಂದು ಮನೆಗೆ. ಕೊಟ್ಟಿಗೆ ಹೋಗ್ಲಿಕ್ಕೆ ಒಂದು, ಆಟದಕ್ಕೆ ಹೋಗ್ಲಿಕ್ಕೆ ಒಂದು, ಅಲ್ಲೊಂದು, ಅವನ ರೂಮಿಗೆ ಒಂದು ಲಾಟನೇ ಪ್ರಧಾನ. ಮನೆಗೆ ಒಂದೊಂದು ಲಾಟನ್ ಹಿಡ್ಕೊಂಡು ಎಣ್ಣೆ ಹಾಕ್ಕೊಂಡು ಅವರು ಅಲ್ಲಿ ಹಚ್ಕೊಡ್ತಿದ್ರು. ಆ ಲಾಟನಿಗೆ ಒಂದು ಕನ್ನಡಿ ಇಟ್ಕೊಂಡು ಇಟ್ಟೇ ದೊಡ್ಡದು. ಈ ನಮಗೆ ಕನ್ನಡಿಯೂ ಬರಲಿಲ್ಲ ಅವಾಗ. ಮುಖ ಒಂದು ಅದನ್ನೇ ಮಾಡ್ಕೊಂಡು ಮೀಸೆ ಗೀಸೆ ಕಟ್ಟಿವಾಗ ಅದರಲ್ಲೇ ಕೊಡು. ಆದರೆ ಅದು ಎಂಥ ಪ್ರಭಾವೇನ, ಇಷ್ಟೆಲ್ಲ ಸುಧಾರಣೆ ಇಲ್ಲ ಆಗ. ಇವತ್ತು ಭಾರಿ ಚಂದ ಮಾಡಿಕೊಳ್ತಾರೆ ವೇಷಗಳು. ಆವಾಗ ಅಷ್ಟೆಲ್ಲ ಮಾಡ್ತಿರ್ಲಿಲ್ಲ ಅವರು. ಅದು ರಂಗಸ್ಥಳದಲ್ಲಿ ಅವ್ರು ಏನಾದ್ರು ಒಂದು ಮಾಡಿದ್ರು ಚಂದನೇ ಕಾಣ್ತಿತ್ತು. ಅದು ಭೀಮ್ ಹಿಂಗೆ ಇಟ್ಟು ಕೊಡ್ತಾರೆ, ಮೀಸ ಕಟ್ಬಿಡೋದು. ಹೌದಲ್ಲ ಹೇಗೆ ಕಾಣ್ತಿತ್ತು. ಇವತ್ತು ಭೀಮನ ಮಾಡಿ ಚಂದ ವೇಷ ಮಾಡಿ, ಭೀಮ್ ಹೌದಲ್ವ ಗದೆ ಆಡ್ಕೊಂಡಿದ್ದಕ್ಕೆ ಭೀಮ ಹೇಳುವ ವಿಷಯ. ಪರಿಕರಗಳನ್ನೆಲ್ಲ ಹೇಗೆ ಒಟ್ಟಾಕೊಳ್ತಿದ್ರಿ? ಪರಿಕರ ಅವರವರೇ ತರಬೇಕು. ಮೇಳದ್ದು ಅಂತ ಇಲ್ಲ, ಅವರವರೇ ವೇಷಧಾರಿಗಳೇ ತರಬೇಕು. ವೇಷ ಸಾಮಾನು ಕೂಡ ಅವರೇ ತರಬೇಕು. ಸೈಕಲ್ ಮೇಲೆ ತರ್ತಾವ, ಗಾಡಿ ಮೇಲೆ ತರ್ತಾವ ಗೊತ್ತಿಲ್ಲ. ಮೃದಂಗ ತಂದ್ಕೊಳ್ಬೇಕು, ಚಂಡೆ ತಂದ್ಕೊಳ್ಬೇಕು, ಭಾಗವತ ಪಿಯನ್ನು ತಂದ್ಕೊಳ್ಳೇಬೇಕು. ಅಲ್ಲಿ ಊರಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ ಇಲ್ಲ, ಬೇರೆ ವ್ಯವಸ್ಥೆ. ಊಟ ಹಸಿ ಕೊಡ್ತಿದ್ರು, ಮರ್ಯಾದೆ ಕೊಡ್ತಾರೆ ಭಾಗವತ ಮೃದಂಗ ಚಂಡೆಕಾರರಿಗೆ. ಕಲಾವಿದರಿಗಿಲ್ಲ. ವೇಷ ಮಾಡೋದು ಸಿಕ್ಕರೆ ಯೋಗ ಅವನಿಗೆ ಅಂತ ಹಂಗೆ ನಡೀತು. ಆಯ್ತು ಹಾಗೆ ಕಡೆಗೆಲ್ಲ ಬದಲಾವಣೆ. ಈಗ 6 ಗಂಟೆಗೆ ಬಂದು ವೇಷ ಬರೆಯೋಕ್ಕೆ ಶುರು ಮಾಡಿದ್ರೆ 11 ಗಂಟೆ ಅಲ್ಲ ಮುದ್ದೆ ಊಟ ಒಂದು 8ವರೆಗೆ ಊಟ. 6ರಿಂದ 8ವರೆವರೆಗೆ ಚೌಕಿ ಸರಿ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಬೇಕಾದ ಕಲ್ಲು ಇವೇ ಅಂತ ಹಾಸ್ಕೊಳ್ಬೇಕು. ಅವ್ರು ಹಳೆ ಎತ್ತಾಡು ಗೂಡಾರಾಯ ಜಮಖಾನ ಕೊಡ್ತಿದ್ರು, ಅದನ್ನು ಹಾಸ್ಕೊಂಡು ಆ ಲಾಟನ್ನೆಲ್ಲ ಒಂದು ಕಾಲ್ಮಣೆ ಉದ್ದ ಕಾಲ್ಮಣೆ ಅಕ್ಕಿ ಸರಿಯೋದು ಇರ್ತಿತ್ತು ಅವಾಗ. ಆ ಕಾಲ್ಮಣೆ ಅಲ್ಲಿ ಇಡೋದು, ಅದ್ರ ಮೇಲೆ ಒಂದೊಂದು ಲಾಟನ್ ಇಡೋದು, ಅದೇ ಬೆಳಕು. ಅದಕ್ಕೆ ಕನ್ನಡಿ ಇಟ್ಕೊಂಡು ಇವರೆಲ್ಲ ಹಿಂಗೆ ಮಾಡ್ಕೊಂಡು ಮಾಡೋದು. ಒಂದು 8ವರೆಗೆ ಊಟ ಮುಗಿಸಿ ಅಲ್ಲಿ ಹೋದರೆ 2 ತಾಸು 10ವರೆಗೆ ಗಣಪತಿ ಪೂಜೆ. ಪ್ರಸಂಗ ಯಾವಾಗ ನಿರ್ಣಯ ಆಗ್ತಿತ್ತು? ಅದು ಮೊದಲು ಚೀಟಿಯಲ್ಲೇ. ಅವಾಗ ಅವ ಸೈಕಲ್ ಹೊಡೆದು ತಗೊಂಡೋಗಿ ಚೀಟಿ ಕೊಡೋದು, ಆವಾಗಲೇ ಪ್ರಸಂಗ. ಕರೀಲಿಕ್ಕೆ ಬರ್ತಾನಲ್ಲ ನಮ್ಮೂರೊಂದ, ಪ್ರಸಂಗ ಯಾವ್ದಾಗಬೇಕು ನಮಗೆ, ಇಂಥ ಪ್ರಸಂಗ. ಮತ್ತೊಂದು ಎಂತ ಬೇರೆ ಅರ್ಥ ಪ್ರಧಾನ ಇಲ್ಲೇ ಹೊದ್ದಕ್ಕೆ ಯಾವ ಪ್ರಸಂಗ ಯಾರು ಅಡ್ಡಿಲ್ಲ. ಪದ್ಯಗಳು ಗೊತ್ತಾದ್ರೆ ತೊಂದರೆ ಇಲ್ಲ, ಪದ್ಯಗಳು ಗೊತ್ತಾದ್ರೆ ನಡೀತದೆ. ಈಗ 1 ಗಂಟೆ ಪೀಠಿಗೆ, ಅರ್ಧ ಗಂಟೆ ಅರ್ಥ ಹೇಳೋದಾದರೆ ಅವನಿಗೆ ಕತೆ ಸರಿ ಗೊತ್ತಿರಬೇಕು, ಭಾಗವತರು ಪದ್ಯ ಹೇಳಿದ್ದಾರು ಗೊತ್ತಾಗಬೇಕು. ಹೊಡೆಯೋದು ಒಂದು ಗಾಡಿ. ಪ್ರಸಂಗದಲ್ಲಿರೋ ಎಲ್ಲ ಪದ್ಯಗಳು ರಂಗಸ್ಥಳದಲ್ಲಿ ಹೇಳ್ತಿದ್ರಲ್ವಾ? ಬಿಡು ಪದ್ಯ ಹೇಳವಿಲ್ಲ. ಎಲ್ಲ ಪಾತ್ರಗಳು ಬರ್ತಿದ್ವು, ಎಲ್ಲ ಪಾತ್ರಗಳು ಬರಬೇಕು, ಎಲ್ಲ ಪದ್ಯ ಆಗಬೇಕು. ಸುಮಾರು 250 ಪದ್ಯ ಇದ್ರೆ 200 ಅಂತೂ ಹೇಳೋದೆ. ಬೆಳಗಾಗಬೇಕಲ್ಲ. ಈಗಿನ ಹಾಗೆ ಮಾಡಿಬಿಟ್ರೆ, ಪದ್ಯ ಆರಿಸಿಬಿಟ್ರೆ, ವೇಷ ಆರಿಸಿಬಿಟ್ರೆ ಇಲ್ಲ,
ಅದಕ್ಕೆ ಆಗ ಒಂದೇ ಪ್ರಸಂಗ ಮಾಡಿದರು. ಎಲ್ಲ ಪಾತ್ರಗಳನ್ನು ತಗೊಂಡ್ರು, ಎಲ್ಲರಿಗೂ ಪಾತ್ರ ಕೊಡಬೇಕು. ಆಮೇಲೆ ಪದ್ಯದಲ್ಲಿ ಎಲ್ಲ ಪದ್ಯ ಆದ ಒಂದೆರಡು ಬಾಮಿನಿ ಹಾರಿಸ್ತಿದ್ರು ಅಷ್ಟೇ, ಬಿಟ್ಟರೆ ಪದ್ಯ ಹಾರಿಸಿ ಗೊತ್ತೇ ಇಲ್ಲ. ಆ ದುಃಖದ ಪದ್ಯ ಎಲ್ಲ ಹಾಸಲ ಹೊತ್ತಾನ, ಅದು ಬೇಕು ಅದು ಹಿಂಗೆಲ್ಲ ಹೇಳ್ತಿದ್ರು. ಈಗ ಚೌಕಿ ಮನೆಯಲ್ಲಿ ಪದ್ಯ ಸೆಲೆಕ್ಟ್ ಮಾಡುವ ಕಾನ್ಸೆಪ್ಟೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಪದ್ಯ. ಮತ್ತೊಂದು ಅಂತ ಕೇಳಿದರೆ, ಯಾವುದೇ ಕಲಾವಿದರು ಮರಳುವ 25-30 ಪ್ರಸಂಗ ಕೊಟ್ಟಿರ್ತೀವಿ. ₹2 ಒಂದು ಪ್ರಸಂಗ ಕೊಟ್ಟು ದಕ್ಷಿಣ ಕನ್ನಡದವರು ಶಕ್ತಿ ಇತ್ತು ಅವಾಗ. ಪಾವಂಜೆ ಅವ್ರದ್ದು, ಎಲ್ಲರದ್ದು, ಹಾಲಸ್ನಳ್ಳಿ ಶಾಸ್ತ್ರಿಗಳದ್ದು, ಅವ್ರದ್ದು ಇವ್ರದ್ದು ಎಲ್ಲರ ಮನೆಯಲ್ಲೂ ಬಳಕೆಯಲ್ಲಿ ಪ್ರಸಂಗ ಕೊಟ್ಟು ಪ್ರತಿ ಕಲಾವಿದನ ಮನೆಯಲ್ಲಿ ಅವನು ಆಟ ಇಲ್ದ ದಿವಸ ಬೇರೆ ಇಲ್ಲ. ಸೊಪ್ಪಿನ ಬೆಟ್ಟಕ್ಕೆ ಹೋದಾಗಲೂ ಅದನ್ನೇ ಗಟ್ಟಿ ಹಾಕೋದು. ಗದ್ದೆ ಹೂಡ್ಬೇಕಾರೋ ಅದನ್ನು ಹೆಂಗೆ ಹಾಡ್ಲಿಕ್ಕೆ ಬರ್ತದೆ ಹಂಗೆ ಕೂಗೋದು. ಅಲ್ಲೇನು ಶ್ರುತಿ ಇರೋದಿಲ್ಲ ಅಂತ ಕೂಗೋದು. ಮಾರಾಯ ಅವ ಎತ್ತಿಗೆ ಒಂದು ಪೆಟ್ಟು ಹೊಡೆಯುವುದಿಲ್ಲ, ಪ್ರಸಂಗ ಪದ್ಯ ಹೇಳಿ ಹೂಡಿಬಿಡ್ತಾನೆ ನೋಡಿ. ಎಂತೆಂಥ ಮಜಾ! ಆ ಉರ್ಕಿನ ಪದ್ಯ ಬಂದರೆ ಎತ್ತು ಎದುರು ಸ್ವಲ್ಪ ಹಿಂಗೆ ಹೋಗ್ತದೆ, ಹಾಗೆ ಮಾಡೋದು. ಅವರಿಗೆಲ್ಲ ಕಲ್ಪನೆ. ಈ ಪದ್ಯ ಹಿಂಗೆ ಭಾಗವತ ಹೇಳಿದ್ರೆ ನಾವೇನು ಮಾಡಬೇಕು? ಮೊದಲೆಲ್ಲ ಹೇಗಿತ್ತು ಗೊತ್ತಾ? ಪದ್ಯ ಮುಗಿದ ಕೂಡ ಅರ್ಥ ಹೇಳ್ತಿರ್ಲಿಲ್ಲ ಅವರು, ಸೊಜ್ಜಾಗ್ತಿದ್ರು ಅವರು. ಸತಿ ಹಿಂಗೆ ಮಾಡಿರ್ತಾರ, ಏನಂದೆ ಹೇಳಿ ಶುರು ಮಾಡೋದು. ಅದಕ್ಕೆ ಹಂಬಲ್ ಮಾಡ್ಕೊಳ್ಳಿಕ್ಕೆ ಈ ದೃಶ್ಯ ಎಷ್ಟು ಅನುಕೂಲ ಕೇಳಿದರೆ, ಇವನಿಗೆ ಮರ್ತೋದ್ರೆ ಹಂಬಲ ಆಗ್ಬೇಕಲ್ಲ, ಅದು ಮಾಡ್ಕೊಳ್ಳಿಕ್ಕೆ ಆ ನಮಗೆ ವೇಷ ಮಾಡ್ತಿದ್ರು ಅವರು. ಕಲ್ಪನೆಯೋ ಅದು ಆಗಿನ ಕಾಲಕ್ಕೆ ಅದು ಸರಿ, ಇವತ್ತು ಬೇರೆ ಬೇರೆ. ಹೀಗೆ ಈಗ ಪ್ರಸಂಗ ಶುರು ಆದ್ಮೇಲೆ ಹೇಗಿತ್ತು? ಗಣಪತಿ ಪೂಜೆ, ಒಂದು ಚೌಕಿ ಪೂಜೆ, ಆಮೇಲೆ ಹೊಸನ ಮನೆ ಹಳೆಯ ಕಾಲ ಅದು. 2 ಕೋಡಂಗಿ ಅಂತ, 2 ಗಂಡ್ರೆ. ನಾವು ಮತ್ತೆಂತಲ್ಲ, ಒಂದು ಬಣ್ಣದ ಪೈಜಾಮು, ಒಂದು ಲೂಸ್ ಅಂಗಿ, ಅದಕ್ಕಿಂತ ಕಟ್ಟಿ ಹೇಳೋದು, ತಲೆಗಿಂತ ಕಟ್ಟಿ 2 ಮಂಚೊಂಡೆ ಸಿಕ್ಕೊಳ್ಳೋದು ತಲೆಗೆ. ಅದು ಮೋದದಿಂದ ಅದಕ್ಕೆ ಕುಣಿಬೇಕು ಅವರು. ಅದೇ ಗಣಪತಿ ಪೂಜೆ. ಅಲ್ಲಿ ಚೌಕಿ ಮೇಲೆ ಗಜಮುಖದ ಬಗ್ಗೆ ಹೇಳ್ತಿದ್ರು. ಅಲ್ಲಿ ಎಲ್ಲರೂ ಎದ್ದು ನಿಂತು ಕೈ ಮುಕ್ಕೊಂಡು ಕಾಯಿ ಹೊಡೆದು ಭಾಗವತ್ರಿ ಪ್ರಸಾದ ಕಡೆ ಕೊಟ್ಟು ಆಮೇಲೆ ಬಂದರು. ಒಳಾಯ್ತು ಬಂದು ಇವರು ಕೊಡಂಗಿ ವೇಷ ಮಾಡಿದವರು ಮುದದಿಂದ ನಿನ್ನ ಪದ್ಯ ಮುಗಿಯುವವರೆಗೂ ಕುಣಿಬೇಕು. ಕಡೆಗೆ ಗಜಮುಖನೇ ಹೇಳೋ ಒಂದು ಪದ್ಯ ಇದೆ, ಅದಕ್ಕೆ ಆ ಕಿರೀಟ ತಂದು ಇಟ್ಟು ಅದಕ್ಕೆ ಕುಣಿಬೇಕು. ಅದನ್ನು ಅವರೇ ಎತ್ಕೊಂಡು ಹೋಗಿ ಇಡಬೇಕು. ತಗೊಂಡು 2ನೇ ಸ್ತ್ರೀ ವೇಷ, ಒಂದೇ ಸ್ತ್ರೀ ವೇಷ. ಯಾವ ಪದ್ಯ ತಗೊಳ್ತಿದ್ರು? ಅದು ಕೃಷ್ಣನ ಮೇಲಿನ ಪದ್ಯ. ಕೃಷ್ಣಯ್ಯ ಬೇಗ ಬಾರೋ ನಮ್ಮ ಮನೆಗೆ ಹೇಳೋದು. ಇಲ್ಲ ಅಂದರೆ ಯಾದವ ನೀವ ಎದುಗುಲ ನನ್ನ. ಇಂಥದ್ದು ಹೊಸತೆಲ್ಲ ಬರಲಿಲ್ಲ. ಈಗ ಬೇಕಾದಷ್ಟು ಪದ್ಯ ಬಂದಿದೆ. ಈಗ ಸ್ತ್ರೀವೇಷಗೊಳಿಸಿದೆ. ಆವಾಗ ಅಷ್ಟೆಲ್ಲ ಇರಲಿಲ್ಲ. ಕೃಷ್ಣನ ಮೇಲೆ ಪದ್ಯನೇ ಆಗೋದು ಅವಾಗ. ಭಾಗವತರು ಗೊತ್ತಿದ್ದ ಪದ್ಯ ಹೇಳ್ತಿದ್ರು, ಸ್ತ್ರೀವೇಷ ಆಗಿದ್ದು. ಆಮೇಲೆ ಆಟ ಸೋಲು. ಅಲ್ಲ, ಪಾಂಡವರು ಒಡ್ಡೋಲ್ಗಂತಿತ್ತ? ಇಲ್ಲ, ಆ ಕಥೆ ಮೇಲೆ. ಕಥೆ ಇದ್ದರೆ ಸಂಧಾನ ಪ್ರಸಂಗ ಮಾಡಿದರೆ ಆಗ ಅಷ್ಟು ಪಾತ್ರರು ಬರಬೇಕು. ಪಾಂಡವರು ಅಷ್ಟೂರು ಬರಬೇಕು. ಬಂದು ನಿಂತ್ಕೊಂಡು ಮಧ್ಯದಲ್ಲಿ ಒಡ್ಡೋಲ್ಗಂತಿತ್ತ, ತೆರೆ ಕುಣಿತ. ತೆರೆ ಕುಣಿತ ಅದೆಲ್ಲ ಇತ್ತು. ಅದನ್ನೆಲ್ಲ ನಮ್ಮೂರಲ್ಲಿ ಕಲ್ತಿದ್ದು. ಅದು ಕಷ್ಟ. ತೆರೆ ಕುಣಿತ ಹೇಳುವಷ್ಟು ಸಸಾರಲ್ಲ. ಅದನ್ನು ಗಟ್ಟಿ ಹಾಕ್ಕೊಂಡು ಬಾಯಲ್ಲಿ ಆಮೇಲೆ ಕುಣಿಬೇಕು. ಅಭಿನಯ ಇಲ್ಲ ಅದಕ್ಕೆ. ತೆರೆ ಕುಣಿತಕ್ಕೆ ಅಭಿನಯ ಇಲ್ಲ, ಕಾಲಿಗೆ ಲಯ ಬೇಕು. ತೆರೆ ಕುಣಿತವೂ ಇತ್ತು. ಅದನ್ನು ಹೇಗಾದ್ರು ಟೈಮ್ ಪಾಸ್ ಮಾಡಬೇಕಲ್ಲ. ಕೋಡಂಗಿ, ಸ್ತ್ರೀವೇಷ, ತೆರೆ ಕುಣಿತ ಮಾಡಿ ಸುಮಾರು 12 ಗಂಟೆ ಕತೆ ಶುರುವಾಗಲಿಕ್ಕೆ ಬೇಕಾಗಿದೆ. ಅಂದರೆ ಬೆಳಗ್ಗೆ ಮಾಡಬೇಕು ಅವಳ ದೃಷ್ಟಿಯಿಂದ.
ಎಲ್ಲಿ 6 ಗಂಟೆವರೆಗೆ ಇರ್ತಿತ್ತಾ? ಅಲ್ಲ 5:30 ಮುಗೀತಿತ್ತು ಆಟ. ಹ್ಮ್. ಕಡೆಗೆ ಮಂಗಲ ಮಾಡೋದು. ಹ್ಮ್. ಕಡೆಗೆ ಅದು ಆಗಿನ ಕಾಲದಲ್ಲಿ ಒಂದು ಮಜಾ ಇತ್ತು. ಹ್ಮ್. ಆಟ ಮುಗಿದ್ಮೇಲೆ ನಮ್ಮನಿಗೆಲ್ಲ ಬಂದು ಹಸಿರು ಕುಡ್ಕೊಂಡು ಹೋಗಬೇಕು ಹ್ಮ್. ಹೇಳಿ ಚೌಕಿಗೆ ಬಂದು ಎಲ್ಲ ಹೇಳ್ತಿದ್ರು. ಗೋಪಾಲ್ ಬಾವ, ಧನಂಜಯ ಬಾವ ಹಿಂಗೆ ಎಲ್ಲ ಹೇಳಿ ಹ್ಮ್. ನಮ್ಮ ಮನೆಗೆ ಬಂದು ನೀವು ಹಸಿರು ಕುಡ್ಕೊಂಡು ಹೋಗ್ಬೇಕು ಹ್ಮ್. ಹೇಳೋ ಅಂದರೆ ಸಂಪ್ರದಾಯ. ಹ್ಮ್. ಮತ್ತು ಮನೆ ಮೊದಲು ಭಾರಿ ಚೀಲ ಔಚಿತ್ಯದಿಂದ ಮಾಡ್ತಿದ್ರು ಉಪಚಾರ. ಹ್ಮ್. ಅದು ಕಲ್ಪನೆ ಬೇರೆ. ಹ್ಮ್. ಈಗ ಆಟ ಮುಗೀತು, ನಾವು ನಮ್ಮ ಮನೆಗೆ ಅವ್ರ ಮನೆಗೆ ಹೇಳಲ್ಲ. ಹ್ಮ್. ಆಟ ಕಲಾವಿದರು ಬಂದಿದ್ದಾರೆ ನಮ್ಮೂರಿಗೆ, ಬರಬೇಕು ನಮ್ಮನೆಗೆ, ಹ್ಮ್. ಒಂದು ಆಸೆ ಕೊಟ್ಟು ಕಳಿಸ್ಬೇಕು, ಹೀಗೆಲ್ಲ ಭಾವನೆ ಇದೆ. ಈಗ ಸಾಮಾನ್ಯವಾಗಿ ಬಹುತೇಕ ಮಲೆನಾಡಲ್ಲಿ ಹೆಚ್ಚಿನ ಪಾಲು ಬ್ರಾಹ್ಮಣರೇ ಕಲಾವಿದರು ಇರ್ತಿದ್ರು. ಸೊ ನಿಮ್ಮ ತಂಡದಲ್ಲಿ ಬೇರೆಯವರು ಇದ್ದಿದ್ರ? ಇದ್ದಿದ್ರು. ಹ್ಞೂ. ನಿನ್ನೆ ಇದೇ ಮಾತನ್ನು ಹೇಳಿದೆ ನೀವು. ನಮ್ಮೂರಲ್ಲಿ ಒಬ್ಬ ಮುಕ್ರಿ ಹೊನ್ನಾವರ ಕರಿಕೆವ ಕೆಲಸಕ್ಕೆ ಬಂದವ, ಏನೂ ಗೊತ್ತಿಲ್ಲ ಗಂಧಗಾಲ. ಅವ ಅವ್ರ ಬದಿ ಭಾರಿ ಆಟ ಆಗ್ತಿತ್ತು. ಸುಮಾರು 8-10 ವರ್ಷದಿಂದ 15-20 ವರ್ಷದವರೆಗೆ ಅಲ್ಲಿ ಆಟ ನೋಡಿ 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 ಅವನಿಗೆ ಎಲ್ಲದೂ ಎಲ್ಲ ಒಂದು ನಮಗೆ ಗುಣವಾಗಿ ನಮ್ಮಲ್ಲಿ ಬಂದು ಚಂಡೆಕಾರನಾಗ್ಬಿಟ್ಟವ. ನಮ್ಮಲ್ಲಿ ಮೇಲೆ ಚಂಡೆಕಾರನೇ ಅವ. ಯಾವಾಗ ಆ ಪರಮೇಶ್ವರ ಭಟ್ರ ದರ್ಬಾರದಲ್ಲಿ ಕಡೆಗೆ 2ನೇ ಗೋಪಾಲ ಹೆಗಡೆ ಅವ್ರು ಮಾಡಿದ್ಮೇಲೆ ಅವನು ಆ ಬಿಡುತ್ತಿಗೆ ಹೇಳು ಅಂದರೆ ಬಾರುವುದಿಲ್ಲ ಅವನಿಗೆ, ಬಾಯಲ್ಲಿ ಬರುವುದಿಲ್ಲ, ಕಲೀಲಿಲ್ಲ ಅಂತವನು. ಆದರೆ ಪಾರ್ವತಿ ಪದ್ಯ ಹೇಳಿದ್ರೆ ಅದೇ ತಾಳಕ್ಕೆ ಬಡಿತಾನೆ ಅವ. ಲಯ ಹೋಗೋದಿಲ್ಲ, ವೇಷಧಾರಿಗೆ ತೊಂದರೆ ಆಗೋದಿಲ್ಲ. ಅದೇ ದೇವರ ವರ ಅದು. ಅವ ಚಂಡೆಕಾರ ಇತರ ಜೊತೆ ಮುಖರಿಗೆ ಅಲ್ಲಿ ಹೇಗೆ ಆ ಕಾಲದಲ್ಲಿ ಜಾತಿ ವ್ಯವಸ್ಥೆ ಬಲವಾಗಿ ಇದ್ದಿದ್ದಾಗ ಮೇಳದಲ್ಲಿ ಯಾವತ್ತಾದ್ರೂ ಕಟ್ಟುಪಾಡುಗಳು ಆ ಥರ ಏನಾದರೂ ಇಲ್ಲ? ಅಂಥದ್ದಿಲ್ಲೇ ಇಲ್ಲ ಹೊಲಸು. ಮೇಳದ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಇಲ್ಲ ಆರಾಮ್. ನಾವು ಹೆಚ್ಚಾಗಿ ನಾವು ಬ್ರಾಹ್ಮಣರೇ ಅಷ್ಟು ಕಲಾವಿದರು, ಭಾಗವತ ಮೃದಂಕಾರ ಎಲ್ಲರೂ. ಅದು ಅವೊಬ್ಬ ಹಾಗೆ ಅಂತ ಕಾಣಲೇ ಇಲ್ಲ. ಅವನು ಅವಶ್ಯ ಹೇಳದೆ ಕಂಡೋಯ್ತು. ಚಂಡೆಕಾರ ಬೇಕಲ್ಲ. ಯಕ್ಷಗಾನಕ್ಕೆ ಜಾತಿ ಇಲ್ಲ ಹೇಳೋದು ನಮಗೆ ಆವಾಗಲೇ ಗೊತ್ತಾಗುತ್ತೆ. ಇದು ಜಾತಿ ಪ್ರಧಾನ ಅಲ್ಲ. 70ರಲ್ಲಾಗಿರೋದು ಆಗಿದ್ದು 70-75ನೇ ಇಸ್ವಿಯಲ್ಲಿ ಹೇಳಿದ್ದ. ಹೇಳಿ ಶಾಸ್ತ್ರ ಭಾರಿ ಇತ್ತು. ಅವನನ್ನು ಯಾರೂ ಮುಟ್ಟಿಕೊಳ್ತಿರ್ಲಿಲ್ಲ, ಯಾರೂ ಮುಟ್ಟಿಕೊಳ್ತಿರ್ಲಿಲ್ಲ. ದೂರವ. ಅವನು ಚೌಕಿ ಮನೆಗೂ ಬರುವುದಿಲ್ಲ ಪಾಪ. ಒಂದು ದಿವಸ ಅವನು ಚೌಕಿ ಮನೆಗೆ ಹಿಂದೆ ಕುಂತ್ಕೊಂಡು ಬಾಳಿಸ್ತಿದ್ದ ಗಣಪತಿ ಪೂಜೆ ಹೊತ್ತಿನಲ್ಲ. ಅವನಿಗೆ ಆ ಭಯ ಇತ್ತು. ಅವರು ಬ್ರಾಹ್ಮಣರು, ನಾವು ಅವರು ಮುಟ್ಟಬಾರ್ದು, ಒಳಗೆ ಹೋಗಬಾರ್ದು, ಆ ಭಯ. ಇವರು ಅಲ್ಲಿ ರಾಜ್ಯನ ಕಾಲದಲ್ಲಿ ಇಲ್ಲೇ ಕೆಲಸ ಮಾಡಿದ್ರು ನಿತ್ಯ. ಒಂದೇ ಸಲ ಅವ ಅಂಗಳದಿಂದ ಮೆಟ್ಟಲು ಹತ್ತಲಿಲ್ಲ. ಆಗಿನ ಆ ಜಾತಿ ಪ್ರಶ್ನೆ ಹಂಗಿತ್ತು. ಅವ್ರಿಗೆ ಬೇಜಾರಲ್ಲ, ಬ್ರಾಹ್ಮಣ ಭಯ ಭಕ್ತಿ. ಅವ ಹಾಗೆ ಮಾಡಿ ಮೇಳದಲ್ಲಿ 40 ವರ್ಷ ಇದ್ದಾಳೆ. ಅವನಿಂದ ಏನೂ ತೊಂದರೆನೇ ಆಗಲಿಲ್ಲ. ಈಗ ಎಲ್ಲ ಜಾತಿಯವರು ಬರ್ತಾರೆ ಬಿಡಿ. ಆದರೆ ಒಂದು ಗಂಟಾಂತರ ಅಂದರೆ ರಂಗದಲ್ಲಿ ಮಾತಾಡ್ತಾರೆ. ಈಗ ಜಾತಿ ಪ್ರಶ್ನೆ ಶಿಶಿ ಭಾರಿ ಹೊರತು ಮಾಡ್ತಾರೆ. ಹಾಸ್ಯಗಾರರಿಗೆ ಸಿಕ್ಕಿಬಿಡ್ತು ಅಂದರೆ ಆ ಜಾತಿ ಇದನ್ನು ತೆಗೆದೇ ಬಿಡ್ತಾರೆ.